ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಲ್ಲಿಕೆಯಾಗಿರುವಂತಹ ಚಾರ್ಜ್ ಶೀಟ್ನಲ್ಲಿ ಪ್ರಕರಣದ ಎಲ್ಲ ಸಾಕ್ಷಿಗಳ ಯಾರ್ಯಾರನ್ನ ವಿಚಾರಣೆ ಮಾಡಲಾಗಿತ್ತು ಅವರೆಲ್ಲರ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಆ ರೀತಿ ಹೇಳಿಕೆ ದಾಖಲಿಸಿಕೊಂಡವರಲ್ಲಿ ಪವಿತ್ರ ಗೌಡಾಳ ಪ್ರಾಣ ಸ್ನೇಹಿತೆ ಅಂತಾನೆ ಕರೆಯಲ್ಪಡುವಂತಹ ಸಮತಾ ಹೇಳಿಕೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಮತಾ ಹಾಗಾದ್ರೆ ತನಿಖಾಧಿಕಾರಿಗಳ ಮುಂದೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು? ಆಕೆ ತನ್ನ ಹೇಳಿಕೆಯಲ್ಲಿ ಇಡೀ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ದೇನು? ಕೊಲೆ ಕೇಸ್ ಬಗ್ಗೆ ಸಮತಾ ಹೇಳಿದ್ದಂತಹ ಸತ್ಯವೇ ಬೇರೆ. ರೇಣುಕಾಸ್ವಾಮಿ ಸಾವಿನ ಬಗ್ಗೆ ಸಮತಾಗೆ ತಿಳಿಸುವಂತಹ ಕೆಲಸವನ್ನ ಆಕೆಯ ಸ್ನೇಹಿತೆ ಪವಿತ್ರ ಗೌಡ ಮಾಡಿದ್ಲು. ಏನಂತ ಹೇಳಿದ್ಲು? ನನಗ್ ಗೊತ್ತಿರೋನು ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಪವಿತ್ರ ಸಮತಾ ಮುಂದೆ ಕತೆ ಕಟ್ಟಿದ್ಲಂತೆ. ಸಮತಾ ಗಂಡನ ಮೂಲಕ ಪೊಲೀಸರ ಬಳಿ ವಿಚಾರಣೆಯನ್ನ ಮಾಡಿಸಲಾಗಿತ್ತು. ಯಾಕಂದ್ರೆ ಆಕೆಯ ಗಂಡ FSL ನಲ್ಲಿ ಕೆಲಸ ಮಾಡ್ತಾ ಇದ್ದ. FSL ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಮತಾ ಗಂಡನಿಂದ ಸಹಾಯವನ್ನ ಪಡೆಯಲಾಗಿತ್ತು. ಮೃತನ ಫೋಟೋನ ಗಂಡನ ಮೂಲಕ ತರಿಸಿ ಪವಿತ್ರಾಗೆ ತೋರಿಸಿದ್ಲು ಸಮತಾ. ಇದಾದ ಬಳಿಕ ಪ್ರಕರಣದ 10ನೇ ಆರೋಪಿ ವಿನಯ್ ಕೂಡ ಕರೆಯನ್ನ ಮಾಡಿ ಸಮತಾ ಬಳಿ ಸಹಾಯವನ್ನ ಕೇಳಿದ್ದ. ಆಗ ವಿನಯ್ಗೂ ಮೃತನ ಫೋಟೋನ ಕಳುಹಿಸುವಂತಹ ಕೆಲಸವನ್ನ ಸಮತಾ ಮಾಡಿದ್ಲು. ಪೊಲೀಸರ ಮುಂದೆ ಈ ರೀತಿಯಾಗಿ ಸಮತಾ ಹೇಳಿಕೆಯನ್ನ ನೀಡ್ತಾ ಹೋಗಿದ್ದಾಳೆ. ಸಮತಾ ಪವಿತ್ರ ಗೌಡಾಳ ಅತ್ಯಾಪ್ತ ಸ್ನೇಹಿತೆ. ಪವಿತ್ರ ಗೌಡ ಜೈಲಿಗೆ ಹೋದಂತಹ ನಂತರದಲ್ಲೂ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡಾಳ ಭೇಟಿಗೆ ಬಂದಿದ್ದಂತಹ ಸ್ನೇಹಿತೆ. ಜೂನ್ 11ನೇ ತಾರೀಕು ಪವಿತ್ರ ಗೌಡ ಅರೆಸ್ಟ್ ಆದಂತಹ ದಿನ ಆಕೆಯನ್ನ ಕರ್ಕೊಂಡು ಬಂದಿದ್ದೇ ಥಾರ್ನಲ್ಲಿ ಇದೇ ಸಮತಾ. ಆವತ್ತು ಸ್ಟೇಷನ್ಗೆ ಕರ್ಕೊಂಡ್ ಬಂದಿದ್ದು, ಅನ್ನಪೂರ್ಣೇಶ್ವರಿ ನಗರ ಠಾಣೆ ಕರ್ಕೊಂಡ್ ಬಂದಿದ್ದು ಇದೇ ಸಮತಾ. ಹಾಗಾದ್ರೆ ಸಮತಾ ಕೊಟ್ಟಂತಹ ಸ್ಟೇಟ್ಮೆಂಟ್ ನಲ್ಲಿ ಏನೇನಿದೆ ಅದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಶೆಡ್ಗೆ ಹೋಗೋದಕ್ಕೂ ಮುಂಚೆ ಸಮತಾಗೆ ಪವಿತ್ರ ಗೌಡ ಕಾಲ್ ಅನ್ನ ಮಾಡಿದ್ಲಂತೆ. ಅಂದ್ರೆ ಜೂನ್ 8ನೇ ತಾರೀಕು ಶೆಡ್ಡಿಗೆ ಹೋಗ್ಬೇಕು. ಶೆಡ್ಡಿಗೆ ಹೋಗೋದಕ್ಕೂ ಮುಂಚೆ ಕರೆ ಮಾಡಿ ನನ್ನ ಜೊತೆ ಪವಿತ್ರ ಮಾತನಾಡಿದ್ಲು. ದರ್ಶನ್ ಜೊತೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಪವಿತ್ರ ನನಗೆ ಹೇಳಿ ಆ ನಂತರ ಕಾಲ್ ಕಟ್ ಮಾಡಿದ್ಲು ಅಂತ ಹೇಳಿ ಸಮತಾ ಹೇಳಿದ್ದಾಳೆ. ಅಂದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿಲ್ಲ. ಅದೇ ದಿನ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಕರೆಯನ್ನ ಪವಿತ್ರ ಗೌಡ ಮಾಡಿದ್ಲು ಅಂತ ಸಮತಾ ಹೇಳ್ಕೊಂಡಿದ್ದಾಳೆ. ಹಾಗಾದ್ರೆ ಆಗ ಕರೆಯನ್ನ ಮಾಡಿದಂತಹ ಪವಿತ್ರ ಹೇಳಿದ್ದೇನು? ಮೆಸೇಜ್ ಮಾಡ್ತಾ ಇದ್ದವನಿಂದ, ಯಾರು ನನಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ನೋ ಅವನಿಂದ ದರ್ಶನ್ ಕ್ಷಮೆಯನ್ನ ಕೇಳಿಸಿದ್ರು ಅಂತ ಹೇಳಿ ತನ್ನ ಸ್ನೇಹಿತೆ ಸಮತಾ ಜೊತೆ ಪವಿತ್ರ ಹಂಚಿಕೊಂಡಿದ್ಲು. ಅಷ್ಟು ಮಾತ್ರ ಅಲ್ಲ, ಆ ಶೆಡ್ ನಲ್ಲಿದ್ದಂತಹ ವಾತಾವರಣ ನನಗಿಷ್ಟ ಆಗ್ಲಿಲ್ಲ ಅಂತಾನು ಪವಿತ್ರ ಹೇಳಿದ್ಲಂತೆ. ತಾನೇ ಚಪ್ಪಲಿಯಿಂದ ಹೊಡೆದು ಬಂದಿದ್ದಾಳೆ, ತಾನೇ ಹೊಡೆದು ಬಿಸಾಕಿ ಅಂತ ಹೇಳಿ ಬಂದಿದ್ದಾಳೆ. ಆಕೆ ಹೇಳ್ತಾಳೆ ಶೆಡ್ನ ವಾತಾವರಣ ನನ್ಗಿಷ್ಟ ಆಗ್ಲಿಲ್ಲ ಅಂತ ಸಮತಾ ಜೊತೆ ಹೇಳಿದ್ಲಂತೆ. 2 ದಿನಗಳ ಬಳಿಕ ಜೂನ್ 10ನೇ ತಾರೀಕು ಸಂಜೆ ಇದೇ ಸಮತಾ ಮನೆಗೆ ಪವಿತ್ರ ಗೌಡ ಬರ್ತಾಳೆ, ತನ್ನ ಸ್ನೇಹಿತೆಯ ಮನೆಗೆ. ಜೂನ್ 10ನೇ ತಾರೀಕು ಸಂಜೆ ಅಂದ್ರೆ ಕೊಲೆ ನಡೆದಂತಹ 2 ದಿನಗಳ ಬಳಿಕ ಪವಿತ್ರ ಗೌಡ ಬಂದಿದ್ಲು. ಬಂದವಳು ಬಹಳ ಒತ್ತಡದಲ್ಲಿದ್ಲಂತೆ. ಅಂದ್ರೆ ತುಂಬಾ ಟೆನ್ಷನ್ ನಲ್ಲಿರೋ ಹಾಗೆ ಕಾಣಿಸಿದ್ಲು ಪವಿತ್ರ ಗೌಡ. ಆಗ ಒತ್ತಡದಲ್ಲಿದ್ದನ್ನ ಕಂಡು ಸಮತಾ ಏನಾಯ್ತು ಹೇಳು ಅಂತ ನಾನು ವಿಚಾರಿಸಿದೆ ಅಂತ ತನ್ನ ಹೇಳಿಕೆಯಲ್ಲಿ ತಿಳಿಸ್ತಾಳೆ. ಆಕೆಯನ್ನ ನೋಡಿ ಏನಾಯ್ತು ಅಂತ ಕೇಳಿದೆ. ಆಗ ಪವಿತ್ರ ಗೌಡ ನನಗ್ ಗೊತ್ತಿರೋರು 3 ದಿನಗಳಿಂದ ಮಿಸ್ ಆಗಿದ್ದು, ಶವ ಸಿಕ್ಕಿದ್ಯಂತೆ ಅವರದ್ದು ಅಂತ ಹೇಳಿ ಸಮತಾ ಜೊತೆ ಹೇಳ್ತಾಳೆ. ಯಾರು ಏನು ನಾವೇ ಕಿಡ್ನಾಪ್ ಮಾಡ್ಕೊಂಡು ಬಂದವನು ಸತ್ತು ಹೋಗಿದ್ದಾನೆ, ಕೊಲೆಯಾಗಿದ್ದಾನೆ ಅದ್ಯಾವುದನ್ನು ಹೇಳಿರ್ಲಿಲ್ಲ ಸಮತಾ ಹತ್ರ ಅಂತ ಸಮತಾ ಹೇಳ್ತಾ ಇರೋದು ತನಿಖಾಧಿಕಾರಿಗಳ ಮುಂದೆ. ನಮ್ಗೆ ಗೊತ್ತಿರೋರ್ದು ಯಾರ್ದೋ 3 ದಿನಗಳಿಂದ ಮಿಸ್ ಆಗಿದ್ರು, ಅವ್ರ ಶವ ಸಿಕ್ಕಿದೆ ಅಂತ ಹೇಳಿ ಪವಿತ್ರ ಗೌಡ ಸಮತಾ ಜೊತೆ ಹೇಳಿದ್ರು. ಅದಾದ ನಂತರ ಏನಾಯ್ತು ಅಂತಂದ್ರೆ ಕಲಾಸಿಪಾಳ್ಯ ಪೊಲೀಸರು ಶವವನ್ನ ವಿಕ್ಟೋರಿಯಾಗೆ ಕಳುಹಿಸಿದ್ದಾರೆ ಶವ ಪರೀಕ್ಷೆಗೆ ಅಂತ ಹೇಳಿ ಪವಿತ್ರ ಗೌಡ ಸಮತಾ ಜೊತೆ ಹಂಚಿಕೊಳ್ತಾಳೆ. ಯಾರೋ ಗೊತ್ತಿರೋರು ಮಿಸ್ ಆಗಿದ್ರು, ಸತ್ತು ಹೋಗಿದ್ದಾರೆ, ಅವ್ರ ಶವನ ಕಲಾಸಿಪಾಳ್ಯ ಪೊಲೀಸರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕಳಿಸಿದ್ದಾರೆ ಅಂತ ಹೇಳಿ A1 ಆಗಿರುವಂತಹ ಪವಿತ್ರ ಗೌಡ ತನ್ನ ಸ್ನೇಹಿತೆ ಸಮತಾ ಜೊತೆ ಹೇಳ್ಕೊಂಡಿದ್ಲು. ಅದಾದಂತಹ ನಂತರ ಸಾವನ್ನಪ್ಪಿದೋನ ಹೆಸರು ಗೊತ್ತಿಲ್ಲ, ಸ್ವಲ್ಪ ವಿಚಾರಿಸು ಅಂತ ಹೇಳಿ ಕಥೆಯನ್ನ ಕಟ್ಟಿದ್ಲಂತೆ ಪವಿತ್ರ ಗೌಡ. ಅಂದ್ರೆ ಹೇಳಿರ್ಲಿಲ್ಲ ಸಮತಾಗೆ ಅಂತ ಸಮತಾ ಹೇಳ್ತಾ ಇರೋದು. ನನಗೆ ಯಾರ್ದು ಏನು ಅಂತ ಹೇಳಿರ್ಲಿಲ್ಲ, ಸಾವನ್ನಪ್ಪಿದೋನ ಹೆಸರು ಗೊತ್ತಿಲ್ಲ, ಸ್ವಲ್ಪ ವಿಚಾರಿಸು ಅಂತ ನನಗ್ ಹೇಳಿದ್ಲು ಅಂತ ಹೇಳಿ ಸಮತಾ ತನ್ನ ಹೇಳಿಕೆಯಲ್ಲಿ ಪೊಲೀಸರ ಮುಂದೆ ಆಕೆ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ತಿಳಿಸಿದ್ದಾಳೆ. FSL ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಮತಾ ಗಂಡನ ಮೂಲಕ ವಿಚಾರಣೆಯನ್ನ ಮಾಡಲಾಗುತ್ತೆ. ಸಮತಾ ವಿಚಾರಿಸ್ತಾಳೆ. FSL ನಲ್ಲಿ ವರ್ಕ್ ಮಾಡೋದು ಸಮತಾಳ ಹಸ್ಬೆಂಡ್, ಅವ್ರಿಗೆ ಕರೆಯನ್ನ ಮಾಡ್ತಾಳೆ ಸಮತಾ. ಪವಿತ್ರ ಗೌಡ ಹೀಗೆ ಹೇಳ್ತಾ ಇದ್ದ ಹಾಗೆ
ಅವ್ರಿಗೆ ವಿಚಾರಣೆಯನ್ನ ಮಾಡ್ತಾಳೆ. ಹೌದಾ, ಈ ರೀತಿಯಾಗಿ ಏನಾದ್ರೂ ಡೆಡ್ ಬಾಡಿ ಬಂದಿದ್ಯಾ ಅಲ್ಲಿಗೆ, ಹೀಗೀಗೆ ಮಿಸ್ ಆಗಿದ್ದಾರಂತೆ ಯಾರೊಬ್ರು, ಪವಿತ್ರ ಗೌಡ ಗೊತ್ತಿರೋರು ಅಂತ ಕರೆ ಮಾಡಿ ಕೇಳುವಂತಹ ಕೆಲಸನ ಸಮತಾ ಮಾಡಿದ್ಲು. ಸಮತಾ ಪತಿಗೆ ಆಸ್ಪತ್ರೆಯಲ್ಲಿದ್ದಂಥ ಶವದ ಫೋಟೋನ ಆಗ ಪೊಲೀಸರು ಕಳಿಸ್ತಾರೆ. ಯಾಕಂದ್ರೆ ಸಮತಾ ಪತಿ ಸ್ಟೇಷನ್ಗೆ ಕಾಲ್ ಮಾಡಿ, ಪೊಲೀಸರಿಗೆ ಕಾಲ್ ಮಾಡಿ ಆಗ ವಿಚಾರಣೆ ಮಾಡ್ತಾರೆ. ಆಗ ಪೊಲೀಸರು ಆಸ್ಪತ್ರೆಯಲ್ಲಿದ್ದಂಥ ಆ ಶವದ ಫೋಟೋನ ಸಮತಾ ಪತಿಗೆ ಕಳುಹಿಸುವಂತಹ ಕೆಲಸ ಮಾಡ್ತಾರೆ. ಸಮತಾಳ ಪತಿ ಆ ಫೋಟೋನ ತೆಗೆದುಕೊಂಡು ಸಮತಾ ಜೊತೆ ಶೇರ್ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಆ ಫೋಟೋನ ಸಮತಾಗೆ ಕಳುಹಿಸಿದಂಥ ಪತಿ ಆನಂತರ ಸಮತಾ ಆ ಫೋಟೋನ ಪವಿತ್ರ ಗೌಡಗೆ ತೋರಿಸುವಂತಹ ಕೆಲಸ ಮಾಡ್ತಾಳೆ. ನೀವು ಹುಡುಕ್ತಾ ಇದ್ದಿದ್ದು ಇವನನ್ನೇನಾ, ನೀನ್ ಹೇಳಿದ್ ಇವನನ್ನೇನಾ ಅಂತ ಹೇಳಿ. ಆ ನಂತರ ರಾತ್ರಿ ಹೌದು ಅಂತ ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಹೇಳ್ತಾಳೆ. ರಾತ್ರಿ ಸಮತಾ ಮನೆಯಲ್ಲೇ ಊಟವನ್ನ ಮಾಡ್ತಾಳೆ ಪವಿತ್ರ ಗೌಡ. ಅದಾದ ಬಳಿಕ ದರ್ಶನ್ರ ಕರೆ ಬರುತ್ತೆ ಪವಿತ್ರ ಗೌಡಗೆ. ಆ ಕರೆ ಬಂದ ಬೆನ್ನಲ್ಲೇ ಹೊರಡ್ತಾಳೆ. ಪವಿತ್ರ ಮನೆಯಿಂದ ಹೊರಟಂತಹ 15 ನಿಮಿಷದ ಬಳಿಕ, ಅಂದ್ರೆ ಪವಿತ್ರ ಸಮತಾ ಮನೆಯಿಂದ ಹೊರಟಂತಹ 15 ನಿಮಿಷದ ಬಳಿಕ ವಿನಯ್ ಸಮತಾಗೆ ಕಾಲ್ ಮಾಡಿದ್ದ. ಪ್ರಕರಣದ 10ನೇ ಆರೋಪಿ ವಿನಯ್, ಆತ ಸಮತಾಗೆ ಕಾಲ್ ಮಾಡಿದ್ದ. ಆ ಶವದ ಕೇಸ್ ಸಂಬಂಧ ಪವನ್ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳಿ ವಿನಯ್ ತಿಳಿಸ್ತಾನೆ. ಅಲ್ಲಿ ತನಕ ನನ್ಗಿದ್ಯಾವುದೂ ಗೊತ್ತಿರಲಿಲ್ಲ ಅನ್ನೋದು ಸಮತಾ ಹೇಳ್ತಾ ಇರೋದು. ಪವಿತ್ರ ಗೌಡ ಹೋದ ಬಳಿಕ ವಿನಯ್ ಕಾಲ್ ಬರುತ್ತೆ. ವಿನಯ್ ಕಾಲ್ ಮಾಡಿದಾಗ ಆ ಶವದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪವಿತ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪವನ್ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳಿ ವಿನಯ್ ತಿಳಿಸ್ತಾನೆ. ಅದಾದ ನಂತರ ವಿನಯ್ ಮತ್ತೊಂದು ರಿಕ್ವೆಸ್ಟ್ ಕೂಡ ಮಾಡ್ತಾನೆ. ಅದೇನು ಅಂತ ಹೇಳ್ತೀನಿ. ಸಮತಾ ಮೊಬೈಲ್ ನಲ್ಲಿದ್ದಂತಹ ಫೋಟೋನ ಆಕೆ ವಿನಯ್ ಕಳಿಸ್ತಾಳೆ. ಯಾವಾಗ ಇವನೇನಾ ಅಂತ ಪ್ರಶ್ನೆ ಮಾಡ್ತಾಳೆ. ತನ್ನ ಗಂಡನಿಂದ ತರಿಸಿಕೊಂಡಿರ್ತಾಳಲ್ಲ ಫೋಟೋ, ಆ ಫೋಟೋನ ವಿನಯ್ ಜೊತೆ ಶೇರ್ ಮಾಡ್ತಾಳೆ. ಇವನೇನಾ ಅವನು, ಇದೇನಾ ಕೇಸು ಅಂತ ಹೇಳಿ ಆಗ ಸಮತಾ ವಿನಯ್ ಜೊತೆ ಕೇಳ್ತಾಳೆ. ಆಗ ವಿನಯ್ ಸಮತಾ ಕಳಿಸಿದ್ದಂತಹ ಫೋಟೋ ನೋಡಿ, ಹೌದು ಇವನೇ ಸಾವನ್ನಪ್ಪಿದ್ದು, ಇದೇ ಕೇಸ್ನಲ್ಲಿ ಪವನ್ ಅರೆಸ್ಟ್ ಆಗಿದ್ದು ಅನ್ನುವಂಥದ್ದನ್ನ ಸಮತಾ ಜೊತೆ ಶೇರ್ ಮಾಡ್ಕೊಳ್ತಾನೆ. ಅದಾದ ನಂತರ ವಿನಯ್ ಆಕ್ಚುಲಿ ಒಂದು ರಿಕ್ವೆಸ್ಟ್ ಅನ್ನ ಮಾಡೋದು. ಏನದು ರಿಕ್ವೆಸ್ಟ್? FSL ನಲ್ಲಿ ನಿನ್ ಗಂಡ ಕೆಲಸ ಮಾಡ್ತಾ ಇದ್ದಾರಲ್ವಾ, ನಿನ್ ಗಂಡನಿಗೆ ಹೇಳಿ ನೋಡಿಕೊಳ್ಳೋಕಾಗತ್ತಾ, ಅಂದ್ರೆ ಇಲ್ಲಿ ಬಚಾವ್ ಮಾಡೋಕಾಗತ್ತಾ, FSL ನಲ್ಲಿ ಏನಾದ್ರೂ ಮಾಡಬಹುದಾ, ಹೇಗಾದ್ರೂ ಮುಚ್ಚಾಕ್ಬಹುದಾ, ಹೀಗೆ ಕೇಳೋದು. ನಿನ್ ಗಂಡನಿಗೆ ಹೇಳಿ ನೋಡ್ಕೊಳ್ಳೋಕಾಗತ್ತಾ ಅಂತ ಹೇಳಿ ವಿನಯ್ ನನ್ನನ್ನ ಪ್ರಶ್ನೆ ಮಾಡ್ದ ಅಂತ ಹೇಳಿ ಸಮತಾ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನ ನೀಡಿರೋದು. ಆಗ ಸಮತಾ ಏನ್ ಮಾಡ್ತಾಳೆ ಅಂತಂದ್ರೆ, ಆಗಲ್ಲ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಹೇಳಿ ಕರೆಯನ್ನ ನಾನು ಕಟ್ ಮಾಡಿದೆ ಅಂತ ಹೇಳಿ ತನಿಖಾಧಿಕಾರಿಗಳ ಮುಂದೆ ಸಮತಾ ಹೇಳಿದ್ದಾಳೆ. ಅಂದ್ರೆ ಪವಿತ್ರ ಗೌಡ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿರುವಂತಹ ವಿಚಾರದ ಬಗ್ಗೆ ನನಗೆ ಹೇಳಿಲ್ಲ, ಯಾರೋ ಗೊತ್ತಿರೋರು ಸತ್ತು ಹೋಗಿದ್ದಾರೆ, ಮಿಸ್ ಆಗಿದ್ದಾರೆ ಅಂತ ನನ್ನ ಬಳಿ ಹೇಳಿದ್ದು. ಆ ನಂತರ ನಾನು ಗಂಡನಿಗೆ ಹೇಳಿ ಫೋಟೋ ತರಿಸ್ಕೊಂಡೆ. ಅದನ್ನು ನೋಡಿದಂತಹ ನಂತರದಲ್ಲಿ ವಿನಯ್ ಕೂಡ ನನಗೆ ಕಾಲ್ ಮಾಡ್ದ. ಅವನು ಈ ಕೇಸ್ನಲ್ಲಿ ಪವನ್ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳಿದ. ಅದಾದ ನಂತರ ಅವನು ನನ್ನ ಗಂಡನ್ನ ಹೆಲ್ಪ್ ಅನ್ನ ತೆಗೆದುಕೊಳ್ಳೋಕಾಗುತ್ತಾ ಅಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ದ. ನಾನು ಆಗಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದೆ ಅಂತ ಹೇಳಿ ಪವಿತ್ರ ಗೌಡಳ ಪ್ರಾಣ ಸ್ನೇಹಿತೆ ಸಮತಾ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ.